ಶ್ವಾನ ಅನ್ನೋ ಪ್ರಾಣಿಯನ್ನ ಯಾರ್ ತಾನೇ ಇಷ್ಟಪಡೋದಿಲ್ಲ ಹೇಳಿ. ಮನುಷ್ಯನ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರೋ ಪ್ರಾಣಿಗಳಲ್ಲಿ ಶ್ವಾನವನ್ನ ಹೆಚ್ಚಾಗಿ ಎಲ್ಲಾ ಜನ ಸಾಕೋಕೆ ಇಷ್ಟಪಡ್ತಾರೆ. ಅದರಲ್ಲೂ ಈ ಶ್ವಾನವನ್ನ ನಮ್ಮ ಭಾರತೀಯ ಸೈನ್ಯದಲ್ಲಿ ಸಾಕ್ತಾರೆ ಅಂದ್ರೆ ಆ ಶ್ವಾನದ ಶಕ್ತಿ ಎಂಥದ್ದಿರಬೇಕು. ಶತ್ರುಗಳನ್ನ ಹುಡುಕೋ ಈ ಶ್ವಾನದ ಕಥೆಯೇ ತುಂಬಾನೇ ವಿಭಿನ್ನವಾಗಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಮುಧೋಳದ ಶ್ವಾನಗಳ ಬಗ್ಗೆ ಒಂದಿಷ್ಟು ರೋಚಕ ಮಾಹಿತಿಯನ್ನ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಶ್ವಾನಗಳು ಒಂದು ಬಾರಿ ಬೇಟೆಗೆ ನಿಂತ್ರೆ ಎಷ್ಟೇ ಚತುರರಾದ ಶತ್ರುಗಳಿದ್ರೂ ಅವರು ಈ ಶ್ವಾನದ ತೀಕ್ಷ್ಣವಾದ ದಾಳಿಗೆ ಬಲಿಯಾಗಲೇಬೇಕು. ಅದರಲ್ಲೂ ಕರ್ನಾಟಕ ರಾಜ್ಯದ ಹೆಸರನ್ನ ದೇಶದಾದ್ಯಂತ ಪಸರಿಸುವ ಖ್ಯಾತಿಗೆ ಕಾರಣವಾದ ಈ ಶ್ವಾನಗಳನ್ನ ಮುಧೋಳದ ಶ್ವಾನಗಳು ಅಂತಾನೆ ಕರೆಯಲಾಗುತ್ತೆ. ಭಾರತೀಯ ಸೈನ್ಯದಲ್ಲಿ ಸ್ಥಾನ ಪಡೆದ ಮೊದಲ ದೇಶೀಯ ತಳಿ ಎಂಬ ಹೆಗ್ಗಳಿಕೆಗೂ ಈ ಶ್ವಾನ ಪಾತ್ರವಾಗಿದೆ. ಮರಾಠ ಹೌಂಡ್, ಪಾಶ್ಮಿ ಹೌಂಡ್, ಕ್ಯಾಥೆವಾರ್ ಡಾಗ್ ಎಂಬೆಲ್ಲಾ ಹೆಸರಿನಿಂದ ಕರೆಯೋ ಈ ಶ್ವಾನವನ್ನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಎಂಬ ಪ್ರದೇಶದಲ್ಲಿ ಹೆಚ್ಚಾಗಿ ಸಾಕ್ತಾರೆ. ಹೀಗಾಗಿಯೇ ಈ ಶ್ವಾನದ ತಳಿಗಳನ್ನ ಮುಧೋಳ ನಾಯಿ ಎಂದೇ ಕರೆಯಲಾಗುತ್ತೆ. ತುಂಬಾ ಜನ ಈ ಶ್ವಾನದ ಮೂಲ ಮುಧೋಳ ಅಂತ ತಿಳಿದುಕೊಂಡಿದ್ದಾರೆ. ಆದ್ರೆ ಕೆಲವೊಂದು ಮಾಹಿತಿ ಪ್ರಕಾರ ಮಧ್ಯ ಏಷ್ಯಾ ಮತ್ತು ಅರೇಬಿಯಾದಿಂದ ವಲಸೆ ಬಂದ ಜನ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ಕರ್ನಾಟಕದಲ್ಲಿ ನೆಲೆ ನಿಲ್ತಾರೆ. ಆಗ ಅವರೊಂದಿಗೆ ಕರೆತಂದಿದ್ದ ಸಲೂಕಿ ಮತ್ತು ಆಫ್ಘನ್ ತಳಿಗಳು ದೇಶಿ ತಳಿಗಳೊಂದಿಗೆ ಸಮ್ಮಿಲನಗೊಂಡು ಈ ಶ್ವಾನ ತಳಿಗಳು ಜನಿಸಿದವು ಎಂದು ಹೇಳಲಾಗುತ್ತೆ. ಬೇಟೆಯಲ್ಲಿ ಅತ್ಯಂತ ಚುರುಕಾದ ಈ ಶ್ವಾನವನ್ನ ಹಲಗಲಿಯ ಬೇಡರು ಸಾಕಿ ಬೇಟೆಗೆ ಉಪಯೋಗಿಸುತ್ತಿದ್ರು. ಈ ಶ್ವಾನಗಳ ಬೇಟೆಯ ವೇಗವನ್ನ ನೋಡಿ ಮುಧೋಳದ ಮಾಲೋಜಿರಾವ್ ಘೋರ್ಪಡೆ ತನ್ನ ಸಂಸ್ಥಾನದಲ್ಲಿ ಈ ಶ್ವಾನಗಳನ್ನ ಸಾಕತೊಡಗಿದನು ಹಾಗೂ ತನ್ನ ಆಸ್ತಿ ಕಾವಲಿಗೋಸ್ಕರ ಈ ಶ್ವಾನಗಳನ್ನ ನೇಮಿಸಿಕೊಂಡಿದ್ದನು ಎಂದು ಇತಿಹಾಸಗಳಲ್ಲಿ ಹೇಳಲಾಗಿದ್ದು, 1900ರಲ್ಲಿ ಇಂಗ್ಲೆಂಡಿನ ದೊರೆಯಾದ 5ನೇ ಜಾರ್ಜ್ಗೆ ಈ ಬೇಟೆ ನಾಯಿಗಳನ್ನ ಉಡುಗೊರೆಯಾಗಿ ನೀಡಿದ್ದರಂತೆ. ಅಂದಿನಿಂದ ಈ ಶ್ವಾನ ಹೆಚ್ಚು ಖ್ಯಾತಿಗೊಂಡು ಮುಧೋಳ್ ನಾಯಿ ಎಂಬ ಹೆಸರಿನಿಂದ ಜಗತ್ತಿನಾದ್ಯಂತ ಪರಿಚಿತವಾಯಿತು ಎಂದು ಹೇಳಲಾಗುತ್ತೆ.